ನಮಸ್ತೆ ಪ್ರೀತಿಯ ವೀಕ್ಷಕರೇ, ಚಿತ್ರದ ಪ್ರಾರಂಭದಲ್ಲಿ ಒಂದು ಮಹಿಳೆಯನ್ನು ತೋರಿಸ್ತಾರೆ. ಅವಳ ಹೆಸರು ಎಮಿಲಿಯಾ ಅಂತ ಆಗಿರುತ್ತೆ. ಅವಳು ಸುಮಾರು 6 ವರ್ಷಗಳಿಂದ ತನ್ನ ಒಬ್ಬನೇ ಒಬ್ಬ ಮಗನಾದಂತಹ ಸ್ಯಾಮ್ಯುಯಲ್ನ ಜೊತೆ ಬದುಕ್ತಾ ಇರ್ತಾಳೆ. ಯಾಕೆಂದ್ರೆ ಅವಳ ಗಂಡ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿರ್ತಾನೆ. ಅವಳು ಪ್ರೆಗ್ನೆಂಟ್ ಅಲ್ಲಿದ್ದಾಗ ಇನ್ನೇನು ಡೆಲಿವರಿಗೋಸ್ಕರ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಳ ಗಂಡ. ಆ ಸಂದರ್ಭದಲ್ಲಿ ಒಂದು ಭಯಂಕರವಾದಂತಹ ಆಕ್ಸಿಡೆಂಟ್ ಆಗಿ ಆ ಗಂಡ ಸತ್ತು ಹೋಗಿರ್ತಾನೆ. ಅದೇ ದಿನ ಅವಳ ಮಗ ಸ್ಯಾಮ್ಯುಯಲ್ ಕೂಡ ಹುಟ್ಟಿರ್ತಾನೆ. ಇದೇ ಕಾರಣದಿಂದಾಗಿ ಆ ಸ್ಯಾಮ್ಯುಯಲ್ ಅನ್ನು ಅವಳು ಅಷ್ಟು ಇಷ್ಟಪಡ್ತಾ ಇರಲ್ಲ. ಜೊತೆಗೆ ಅವನ ಯಾವುದೇ ಬರ್ತ್ಡೇ ಅನ್ನು ಕೂಡ ಸೆಲೆಬ್ರೇಟ್ ಮಾಡಿರಲ್ಲ. ಯಾಕೆಂದ್ರೆ ಅವನು ಹುಟ್ಟಿದ ದಿನಾನೇ ಅವಳ ಗಂಡ ಸತ್ತು ಹೋಗಿರ್ತಾನೆ. ತನ್ನ ಮಗನ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ಬದುಕ್ತಾ ಇರ್ತಾಳೆ. ಆ ಮಗನಿಗೆ ಒಂದು ರೀತಿಯ ವಿಚಿತ್ರವಾದ ಸ್ವಭಾವ ಇರುತ್ತೆ. ಅವನು ಯಾವಾಗ್ಲೂ ದೆವ್ವಗಳು, ಭಯಂಕರವಾದ ಹೆದರಿಕೆಯಿಂದಾನೇ ಕೂಡ್ಕೊಂಡಿರ್ತಾನೆ. ಅವನು ಯಾವಾಗ್ಲೂ ಪ್ರತಿ ಸಲ ಮನಗುವಾಗ ಎಲ್ಲ ಮಂಚದ ಕೆಳಗಡೆ ಆಗಿರ್ಬೋದು, ಕಬೋರ್ಡಿನ ಒಳಗಡೆ ದೆವ್ವ ಇದೆಯಾ, ಭೂತ ಇದೆಯಾ ಅಂತ ನೋಡ್ತಾನೆ ಇರ್ತಾನೆ. ವಿಪರೀತವಾದಂತಹ ಭಯ ಇರುವಂತಹ ಸ್ವಭಾವದವನಾಗಿರ್ತಾನೆ. ಎಮಿಲಿಯಾ ಪ್ರತಿನಿತ್ಯ ಅವನಿಗೆ ಬೇರೆ ಬೇರೆಯ ಕಥೆಯ ಪುಸ್ತಕಗಳನ್ನ ತಿಳಿಸ್ಬಿಟ್ಟು ಮಲಗಿಸ್ತಾ ಇರ್ತಾಳೆ. ಅವನು ಯಾವಾಗ್ಲೂ ದೆವ್ವ ಬಂದ್ಬಿಡ್ಬೋದು ಅಥವಾ ಭಯಂಕರವಾದ ಜೀವ ಬಂದ್ಬಿಡ್ಬೋದು ಅಂತ ಒಂದೇ ಆದ ಒಂದಿಷ್ಟು ಭಯಂಕರವಾದ ವೆಪನ್ಸ್ಗಳನ್ನು ಕೂಡ ತಯಾರಿ ಮಾಡಿಟ್ಕೊಂಡಿರ್ತಾನೆ. ಜೊತೆಗೆ ಮ್ಯಾಜಿಕ್ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಅಮ್ಮನಿಗೆ ಯಾವಾಗಲೂ ಮ್ಯಾಜಿಕ್ ಅನ್ನ ತೋರಿಸ್ತಾ ಇರ್ತಾನೆ. ಬಟ್ ಎಮಿಲಿಯಾ ಅವನನ್ನು ಅಷ್ಟು ಇಷ್ಟಪಡ್ತಾ ಇರಲ್ಲ ಅಥವಾ ಅಷ್ಟು ಹಚ್ಕೊಂಡಿರಲ್ಲ. ಅವಳು ಮಾಮೂಲಿಯಾಗಿ ಕೆಲಸವನ್ನ ಮಾಡ್ತಾ ಹಾಸ್ಪಿಟಲ್ನಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾಳೆ. ಸೊ ಹೀಗೆ ಸಾಗಿಸ್ತಾ ಇರುವಾಗ ಒಂದಿನ ಸ್ಕೂಲಿಂದ ಕಾಲ್ ಬರುತ್ತೆ. ಆ ಮಗ ಯಾವಾಗ್ಲೂ ತನ್ನ ಜೊತೆಯಲ್ಲಿ ಆ ಇನ್ಸ್ಟ್ರೂಮೆಂಟ್ಗಳನ್ನ ಅಥವಾ ಆ ವೆಪನ್ಸ್ಗಳನ್ನ ಇಟ್ಕೊಂಡು ಓಡಾಡ್ತಾನೆ ಅಂತ. ಸೊ ಇದರಿಂದ ಅವಳಿಗೆ ಯಾವಾಗ್ಲೂ ಅವನನ್ನು ನೋಡಿದ್ರೆ ಇರಿಟೇಟ್ ಆಗ್ತಾನೆ ಇರುತ್ತೆ. ಸೊ ಹೀಗೆ ನಿತ್ಯದ ಜೀವನ ಕಳೀತಾ ಇರುತ್ತೆ. ಒಂದಿನ ಸ್ಯಾಮ್ಯುಯಲ್ ಒಂದು ಬುಕ್ ಅನ್ನು ತಂದು ಕೊಡ್ತಾನೆ. ಆ ಬುಕ್ನ ಹೆಸರು ಬಾಬಾ ಡೂಕ್ ಅಂತ ಆಗಿರುತ್ತೆ. ಆಕ್ಚುಲಿ ಈ ಚಲನಚಿತ್ರದ ಹೆಸರು ಕೂಡ ಇದೇನೆ. ಆ ಬಾಬಾ ಡೂಕ್ ಬುಕ್ ಅನ್ನ ತೆರೆದು ನಿಧಾನವಾಗಿ ಓದ್ತಾ ಹೋದಾಗ ಅದರಲ್ಲಿರುವ ಬಾಬಾ ಡೂಕ್ ಎನ್ನುವಂತಹ ಒಂದು ವಿಚಿತ್ರವಾದಂತಹ ದೆವ್ವ. ಆ ದೆವ್ವ ಹೇಗೆ ಅಂದ್ರೆ, ಯಾರು ಅದರ ಬಗ್ಗೆ ಜಾಸ್ತಿ ಆಲೋಚನೆಯನ್ನು ಮಾಡ್ತಾರೆ, ಅದರ ಬಗ್ಗೆ ತಿಳ್ಕೊಳ್ತಾರೋ ಅವರಿಗೆ ರಾತ್ರಿಯ ಸಂದರ್ಭದಲ್ಲಿ ನಿದ್ದೆ ಬರಲ್ಲ. ನಿಧಾನವಾಗಿ ಆ ಬಾಬಾ ಡೂಕ್ ಅವರನ್ನ ಆವರಿಸಿಕೊಳ್ಳುತ್ತೆ. ಕೊನೆಯಲ್ಲಿ ಅವರಿಗೆ ಸಾವನ್ನ ಬಿಟ್ಟು ಬೇರೆ ಯಾವುದೇ ದಾರಿ ಇರಲ್ಲ. ಸೊ ಅದನ್ನು ನೋಡುವಂತಹ ಎಮಿಲಿಯಾ ತಕ್ಷಣ ಆ ಬುಕ್ ಅನ್ನ ಎಸಿತಾಳೆ. ಇವನಿಗೆ ಬೇರೆ ಕಥೆಯನ್ನು ಹೇಳ್ತಾನೆ. ಬಟ್ ಆ ಬಾಬಾ ಡೂಕ್ ಬುಕ್ ಸ್ಯಾಮ್ಯುಯಲ್ನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿರುತ್ತೆ. ಅವನು ಯಾವಾಗ್ಲೂ ಪದೇ ಪದೇ ಅದರ ಹೆಸರನ್ನ ಹೇಳ್ತಾ ಇರ್ತಾನೆ. ಹೀಗೆ ನಿತ್ಯದ ಜೀವನ ಕಳೀತಾ ಇರುತ್ತೆ. ಅವನು ಸ್ಕೂಲಿಗೆ ಹೋಗಿ ಬರ್ತಾ ಇರ್ತಾನೆ. ಇವಳು ತನ್ನ ದಿನಚರಿಯನ್ನ ನಡೆಸ್ತಾ ಇರ್ತಾಳೆ. ಸ್ಯಾಮ್ಯುಯಲ್ ಅನ್ನ ಪದೇ ಪದೇ ಹೇಳ್ತಿರ್ತಾರೆ, ಬಾಬಾ ಡೂಕ್ ಅನ್ನೋದು ಸತ್ಯ ಅಲ್ಲ, ವಾಸ್ತವ ಅಲ್ಲ, ನೀನು ಅದರಿಂದ ಹೊರಗೆ ಬಾ ಅಂತ. ಬಟ್ ಒಂದರ್ಥದಲ್ಲಿ ಇವಳು ಆ ಬಾಬಾ ಡೂಕ್ನ ಪರಿಣಾಮಕ್ಕೆ ಒಳಗಾಗಿರ್ತಾಳೆ. ಸ್ಯಾಮ್ಯುಯಲ್ ಆಸ್ ಯೂಶುವಲ್ ಅವನಿಗೆ ಭಯ ಇರುತ್ತೆ. ಹೀಗೆ ನಡೀತಿರುವಾಗ ಒಂದಿನ ಸಡನ್ ಆಗಿ ಅವನು ಕೆಳಗಡೆ ಇರುವಂತಹ ಬೇಸ್ಮೆಂಟಿನ ಬಾಗಿಲನ್ನು ತೆಗೆದು ಬಿಡ್ತಾನೆ. ಬೇಸ್ಮೆಂಟ್ ನಲ್ಲಿ ಅವಳು 6 ವರ್ಷಗಳ ಹಿಂದೆ ತನ್ನ ಗಂಡನನ್ನ ಕಳ್ಕೊಂಡಾಗಿನ ಅವನ ನೆನಪುಗಳನ್ನ ಅಲ್ಲಿ ಮುಚ್ಚಿಟ್ಟಿರ್ತಾಳೆ. ಆ ಫೋಟೋವನ್ನು ನೋಡಿದಾಗ ಅವಳು 6 ವರ್ಷದ ನಂತರ ಆ ಫೋಟೋವನ್ನು ನೋಡಿರ್ತಾಳೆ. ತುಂಬಾನೇ ಗೊಂದಲಕ್ಕೊಳಗಾಗ್ತಾಳೆ. ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದು ರೀತಿಯ ಯಾರಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ವಿಚಿತ್ರವಾದಂತಹ ಕನಸು ಬೀಳುವಂಥದ್ದು, ಇದೇ ರೀತಿ ಬೇರೆ ಬೇರೆ ವಿಚಾರಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸ್ಯಾಮ್ಯುಯಲ್ಸ್ ಕೂಡ ತುಂಬಾನೇ ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತಾ ಇರ್ತಾನೆ. ಬಟ್ ಅವನ ನೇಚರೇ ಅದಾಗಿರುತ್ತೆ. ಇವಳಿಗೆ ಎಲ್ಲದೂ ವಿಚಿತ್ರವಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವನು ರಾತ್ರಿಯ ಸಂದರ್ಭದಲ್ಲಿ ನಿದ್ದೆ ಮಾಡ್ತಾ ಇರಲ್ಲ. ಇದೆಲ್ಲ ಈ ಬಾಬಾ ಡೂಕ್ ಅನ್ನೋ ಬುಕ್ಕಿಂದಾನೇ ಆಗ್ತಾ ಇದೆ ಅಂತ ಅದನ್ನೆಲ್ಲ ಹರಿದು ಎಸಿತಾಳೆ. ಸೊ ನೆಕ್ಸ್ಟ್ ಡೇ ತನ್ನ ತಂಗಿಯ ಮಗಳ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ. ಅದಕ್ಕೋಸ್ಕರ ತನ್ನ ಮಗನನ್ನು ಕರ್ಕೊಂಡು ಹೋಗಿರ್ತಾಳೆ. ಅಲ್ಲಿ ಎಲ್ಲ ತಂಗಿಯರು ಅವರ ಫ್ರೆಂಡ್ಸ್ ಎಲ್ಲ ಸೇರಿ ಬಳಿ ಸಜೆಸ್ಟ್ ಮಾಡ್ತಿರ್ತಾರೆ, ನೀನು ಆ ಕಹಿ ನೆನಪುಗಳಿಂದ ಹೊರಗೆ ಬರಬೇಕು, ಹೊಸ ಜೀವನವನ್ನ ನೀನು ಕಟ್ಕೊಳ್ಬೇಕು ಅಂತ. ಇವಳು ಅದನ್ನು ನಿಧಾನವಾಗಿ ಕೇಳ್ತಾ ಕೂತಿರ್ತಾಳೆ. ಇನ್ನೊಂದು ಕಡೆಯಲ್ಲಿ ಈ ಸ್ಯಾಮ್ಯುಯಲ್ ಮತ್ತೆ ಅವಳ ತಂಗಿಯ ಮಗಳು ಇಬ್ರು ಒಂದು ಕೋಣೆಯಲ್ಲಿ ಕೂತು ಆಟ ಆಡ್ತಾ ಇರ್ತಾರೆ. ಇವಳು ತನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಬಟ್ ಅವಳು ಅವನನ್ನ ಕಿಂಡಲ್ ಮಾಡ್ತಾಳೆ, ನಿನಗೆ ಅಪ್ಪ ಇಲ್ಲ, ಅಪ್ಪ ಸತ್ತೋಗಿದ್ದಾರೆ, ಅಪ್ಪನನ್ನು ನಿನ್ನೆ ಹುಟ್ಟಿದ್ದಕ್ಕಾಗಿ ಅವನು ಸತ್ತೋದ ಅಂತ. ಇದರಿಂದ ಸ್ಯಾಮ್ಯುಯಲ್ಸ್ಗೆ ತುಂಬಾನೇ ಇರಿಟೇಟ್ ಆಗುತ್ತೆ. ಅವನು ಅವಳನ್ನ ಪುಷ್ ಮಾಡ್ತಾನೆ. ಪುಷ್ ಮಾಡಿದ ತಕ್ಷಣ ಆ ಮನೆಯಿಂದ ಅವಳು ಕೆಳಗಡೆ ಬೀಳ್ತಾಳೆ. ಬಿದ್ದ ರಭಸಕ್ಕೆ ಅವಳ ಮೂಗು ಒಡೆದು ಹೋಗುತ್ತೆ. ಅದರಿಂದ ರಕ್ತ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ತಕ್ಷಣದಲ್ಲಿ ಅವಳ ಎಮಿಲಿಯಾನ ತಂಗಿ ಕೂಗ್ಲಿಕ್ಕೆ ಶುರು ಮಾಡ್ತಾಳೆ, ನೀನು ಇಲ್ಲಿಂದ ಹೊರಟು ಹೋಗು, ನೀನು ನಿನ್ನ ಮಗ ಇಬ್ರು ಸರಿ ಇಲ್ಲ ಅಂತ. ಅವಳು ತಕ್ಷಣ ಮಗನನ್ನ ಕಟ್ಟಾಕೊಂಡು ನಿಧಾನವಾಗಿ ಹೊರಡ್ತಾಳೆ. ಅವನು ಜೋರಾಗಿ ಕಿರಿತಾ ಇರ್ತಾನೆ. ವಿಪರೀತವಾಗಿ ಕಿರ್ಚಿ ಅವನಿಗೆ ಎಚ್ಚರ ತಪ್ಪೋಗುತ್ತೆ. ತಕ್ಷಣ ಅವನನ್ನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವನಿಗೆ ಎಲ್ಲ ಚೆಕಪ್ ಅನ್ನು ಮಾಡಿಸ್ತಾಳೆ. ಆದ್ರೆ ಅವನಿಗೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಬಟ್ ಅವಳಂತಾಳೆ, ಇವನು ರಾತ್ರಿ ನಿದ್ದೆ ಸರಿಯಾಗಿ ಮಾಡಲ್ಲ, ಅವನಿಗೆ ನಿದ್ದೆ ಮಾತ್ರೆಯನ್ನು ಕೊಡಿ ಅಂತ. ಆ ನಿದ್ದೆ ಮಾತ್ರೆಯನ್ನು ಬಲವಂತವಾಗಿ ಅವನಿಗೆ ತಿನ್ನಿಸ್ತಾಳೆ. ಅವನು ಅದನ್ನು ತಿಂದು ಮಲಗ್ತಾನೆ. ಎಷ್ಟೋ ದಿನಗಳ ನಂತರ ಅವಳಿಗೆ ಅತಿ ಸುಂದರವಾದ ನಿದ್ದೆ ಬಂದ ಹಾಗೆ ಅನಿಸುತ್ತೆ. ಅದ್ಭುತವಾದ ನಿದ್ದೆಯನ್ನು ಮಾಡಿ ಎಚ್ಚರಗೊಳ್ತಾಳೆ. ನೆಕ್ಸ್ಟ್ ಡೇ ಡೋರ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ಮತ್ತೆ ಅದೇ ಬಾಬಾ ಡೂಕ್ ಅನ್ನೋ ಪುಸ್ತಕ ಮನೆಯ ಹೊರಗಡೆ ಇರುತ್ತೆ. ಅವಳು ಹರಿದಂತಹ ಎಲ್ಲ ಹಾಳೆಗಳನ್ನ ಅದೇ ರೀತಿಯಲ್ಲಿ ಜೋಡಣೆಯನ್ನು ಮಾಡಿರ್ತಾರೆ.
ಕೊನೆಯಲ್ಲಿ ಇನ್ನೊಂದು ಬರ್ದಿರುತ್ತೆ, ನಿಧಾನವಾಗಿ ನಾನು ನಿನ್ನನ್ನು ಆವರಿಸ್ತಾ ಇದ್ದೀನಿ, ನಿನ್ನ ಕೈಯಿಂದಾನೆ ನಿನ್ನ ಪ್ರೀತಿಯ ನಾಯಿ, ನಿನ್ನ ಮಗ ಎಲ್ಲರನ್ನೂ ನಾನು ಸಾಯಿಸ್ತಾ ಹೋಗ್ತೀನಿ, ಕೊನೆಯಲ್ಲಿ ನಿನ್ನನ್ನು ನೀನೇ ಸಾಯಿಸ್ಕೊಳ್ಳುವ ಹಾಗೆ ನಾನು ಮಾಡ್ತೀನಿ ಅಂತ. ಹೀಗೆ ವಿಚಿತ್ರವಾದ ಘಟನಾವಳಿಗಳನ್ನು ಅಥವಾ ಮುಂದೆ ಆಗುವಂತಹ ಭಯಂಕರತೆಗಳ ಬಗ್ಗೆ ಆ ಪುಸ್ತಕದಲ್ಲಿ ಮತ್ತೆ 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 ಜೋಡಣೆಗಳನ್ನು ಮಾಡಿರ್ತಾರೆ. ಇದನ್ನು ನೋಡಿದಂತಹ ಎಮಿಲಿಯಾಗೆ ತುಂಬಾನೇ ಭಯ ಆಗುತ್ತೆ. ತಕ್ಷಣದಲ್ಲ ಬುಕ್ಕನ್ನು ಸುಟ್ಟು ಹಾಕ್ತಾಳೆ. ಇದರ ಬಗ್ಗೆ ತನ್ನ ಆತ್ಮೀಯರ ಹತ್ರ ಹೇಳ್ಕೊಳ್ತಾಳೆ, ಬಟ್ ಯಾರೂ ಅದನ್ನ ಬಿಲೀಫ್ ಮಾಡಲ್ಲ. ಸೊ ಹೀಗೆ ಕಾಲ್ ಬರುತ್ತೆ. ಕಾಲಲ್ಲಿ ಕೂಡ ಬಾಬಾ ಡೂಕ್ ಅನ್ನೋದು ರಿಪೀಟ್ ಆಗ್ತಾ ಇರುತ್ತೆ. ತಕ್ಷಣ ಎಮಿಲಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಹೋಗ್ತಾಳೆ. ಅವಳು ಹೇಳಿದ ಯಾವುದೇ ವಿಷಯಗಳನ್ನ ಪೊಲೀಸರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳಿರಲ್ಲ, ಯಾವುದೇ ಫಿಸಿಕಲ್ ವಿಟ್ನೆಸ್ ಕೂಡ ಇರಲ್ಲ. ಸೊ ಅವರು ಅಡ್ಡಿಲ್ಲ, ನಮ್ಮ ಕಡೆಯಿಂದ ಆಗುವ ಹೆಲ್ಪ್ ಅನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವಳಿಗೆ ಅಲ್ಲಿ ನಿಧಾನವಾಗಿ ಆ ಬಾಬಾ ಡೂಕ್ನ ಕೋಟಿನ ರೀತಿಯಲ್ಲಿ, ಅವನು ಹಾಕೊಳ್ತಾ ಇರುವಂತಹ ಹ್ಯಾಟಿನ ರೀತಿಯಲ್ಲಿ ಎಲ್ಲದೂ ಅಲ್ಲೇ ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದರಿಂದ ತಕ್ಷಣ ಭಯಗೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾಳೆ. ಹೀಗೆ ನಿತ್ಯದ ಜೀವನ ನಡೀತಿರುತ್ತೆ. ಬಟ್ ಅವಳಲ್ಲಿ ಒಂದು ವಿಚಿತ್ರವಾದಂತಹ ಬದಲಾವಣೆ ಉಂಟಾಗಿರುತ್ತೆ. ತುಂಬಾನೇ ಸಡನ್ ಆಗಿ ಸಿಟ್ಟಾಗುವಂಥದ್ದು, ತುಂಬಾನೇ ಗೊಂದಲವಾಗಿರುವಂಥದ್ದು. ನಿಧಾನವಾಗಿ ಫ್ರಿಜ್ ಅನ್ನು ಸರಿಸಿ ನೋಡ್ತಾಳೆ, ಅಲ್ಲಿ ಏನೋ ಒಂದು ರಂಧ್ರ ಆದ ರೀತಿಯಲ್ಲಿ, ಅದರಿಂದ ಜಿರಳೆಗಳು ಹೊರಬಂದ ರೀತಿಯಲ್ಲಿ ಕಾಣುತ್ತೆ. ಬಟ್ ಆನ್ ದ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಏನೂ ಕಾಣೋದೇ ಇಲ್ಲ. ಸೊ ಹೀಗೆ ಅವಳ ಭಾವನೆಗಳಲ್ಲಿ, ಅವಳ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ನಿಧಾನವಾಗಿ ಉಂಟಾಗೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮಗನ ಜೊತೆ ಕೂಡ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾಳೆ. ಸೊ ಒಂದಿನ ಹೀಗೆ ಹೊರಗಡೆ ಐಸ್ ಕ್ರೀಮ್ ತಿನ್ನೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂದ್ಗಡೆ ಮಿರರ್ನಲ್ಲಿ ಆ ಬಾಬಾ ಡೂಕ್ ದೆವ್ವ ಬಂದ ರೀತಿಯಲ್ಲಿ ಕಾಣುತ್ತೆ. ನಿಧಾನವಾಗಿ ಮೈ ಮೇಲೆ ಜಿರಳೆಗಳು ಹರಿದ ರೀತಿಯಲ್ಲಿ ಕಾಣುತ್ತೆ. ತಗೊಂಡೋಗಿ ಒಂದು ಕಾರ್ಗೆ ಆಕ್ಸಿಡೆಂಟ್ ಮಾಡ್ತಾಳೆ. ಸೊ ನೆಕ್ಸ್ಟ್ ಡೇ ಮತ್ತೆ ಅದೇ ರೀತಿಯಲ್ಲಿ ಭಯದಿಂದ ಕೂತಿರ್ತಾಳೆ. ಇವನು ಮಾತ್ರ ಯಾವಾಗಲೂ ತನ್ನ ವೆಪನ್ಸ್ಗಳನ್ನ, ತನ್ನದೇ ಆದ ವೆಪನ್ಸ್ಗಳನ್ನ ಜೊತೆಯಲ್ಲೇ ಇಟ್ಕೊಂಡು ಬದುಕ್ತಾ ಇರ್ತಾನೆ. ಇವಳು ಅವನಿಗೆ ವಿಚಿತ್ರವಾಗಿ ಹೆದರಿಸುವಂಥದ್ದು, ಒತ್ತಾಯಪೂರ್ವಕವಾಗಿ ಟ್ಯಾಬ್ಲೆಟ್ ಅನ್ನು ನುಂಗಿಸುವಂಥದ್ದನ್ನು ಮಾಡಿರ್ತಾರೆ. ಬಟ್ ಅವನು ಅಲ್ಲಿ ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿ ಅವತ್ತಿನ ರಾತ್ರಿಯಲ್ಲಿ ಅವನು ಟ್ಯಾಬ್ಲೆಟ್ ಅನ್ನು ನುಂಗಲ್ಲ. ಅದನ್ನು ಕೈಯಲ್ಲೇ ಹಿಡ್ಕೊಂಡು ಕೇವಲ ನೀರು ಕುಡಿತಾನೆ, ನಟನೆ ಮಾಡ್ತಾನೆ. ನಿದ್ದೆ ಬಂದ ರೀತಿಯಲ್ಲಿ ಹೋಗಿ ನಿಧಾನವಾಗಿ ಮಲಗಿರ್ತಾನೆ. ಇವಳಿಗೆ ಆ ಮಗು ಸತ್ತ ರೀತಿಯಲ್ಲಿ, ತಾನೇ ಆ ಚಾಕುವಿನಿಂದ ಅದನ್ನು ಸಾಯಿಸಿದ ರೀತಿಯಲ್ಲಿ, ತನ್ನ ಗಂಡನ ನೆನಪುಗಳು ಅಥವಾ ಬಾಬಾ ಡೂಕ್ನ ನೆನಪುಗಳು, ತನ್ನ ವಿಚಿತ್ರವಾದ ಮುಖ, ಇದೆಲ್ಲ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ನಿಧಾನವಾಗಿ ಅವಳು ಇಳಿದು ಬೇಸ್ಮೆಂಟ್ನ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಅವಳ ಗಂಡ, ನಿನ್ನ ಮಗನನ್ನ ಸಾಯಿಸು, ನಾನು ಮತ್ತೆ ನಿನ್ನ ಜೀವನದಲ್ಲಿ ವಾಪಸ್ ಬದುಕಿ ಬರ್ತೀನಿ ಅಂತ ಹೇಳಿದ ರೀತಿಯಲ್ಲಿ ಅನ್ಸುತ್ತೆ. ಅವಳಿಗೆ ಅಲ್ಲಿ ಗೊತ್ತಾಗುತ್ತೆ, ಯಾವುದೋ ಒಂದು ವಿಚಿತ್ರವಾದ ಶಕ್ತಿ ನನ್ನನ್ನು ಆವರಿಸ್ತಾ ಇದೆ, ಈ ಎಲ್ಲ ಕೆಟ್ಟ ಕೆಲಸಗಳಿಗೆ ನನ್ನನ್ನು ಪ್ರೇರಣೆ ಮಾಡ್ತಾ ಇದೆ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಬಟ್ ಆದರೂ ಇವಳು ಆ ಮಾನಸಿಕ ಒತ್ತಡದಿಂದಾಗಿ ನಿಧಾನವಾಗಿ ಬಾಬಾ ಡೂಕನಿಗೆ ಶರಣಾಗ್ತಾ ಹೋಗ್ತಾ ಇರ್ತಾಳೆ. ನಿಧಾನವಾಗಿ ಅವನನ್ನ ಶರಣಾಗತಿಯನ್ನು ಕೂಡ ಹೊಂತಾಳೆ. ತಕ್ಷಣದಲ್ಲಿ ಅವಳ ಪ್ರೀತಿಯಿಂದ ಸಾಕಿದಂತಹ ನಾಯಿಯನ್ನು ಸಾಯಿಸಾಕ್ತಾಳೆ. ತಕ್ಷಣ ತನ್ನ ಮಗನನ್ನು ಕೂಡ ಸಾಯಿಸ್ಲಿಕ್ಕೆ ಹೋಗ್ತಾಳೆ. ಅವನು ಒಂದು ಕೋಣೆಯಲ್ಲಿ ಅಡಿಗೆ ಕೂತ್ಕೊಳ್ತಾನೆ. ಇವಳು ತಕ್ಷಣ ಒಳಗಡೆ ಬರ್ತಾರೆ. ಬಟ್ ಇವನ ಹತ್ರ ಇರುವಂತಹ ಆ ವೆಪನ್ಸ್ಗಳಿಂದ ಇವಳ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಆ ಬಿಲ್ಲು ಬಾಣಗಳು ಅಥವಾ ಚಿಕ್ಕ ಚಿಕ್ಕ ವೆಪನ್ಸ್ಗಳಿಂದ ಇವಳ ಮೇಲೆ ದಾಳಿಯನ್ನು ಮಾಡ್ತಾನೆ. ದಾಳಿ ಮಾಡ್ತಾ ಮಾಡ್ತಾ ಬೇಸ್ಮೆಂಟ್ನಲ್ಲಿ ಹೋಗಿ ಅವತ್ತು ಕೂತ್ಕೊಳ್ತಾನೆ. ಅಲ್ಲಿ ಅವಳು ಬರ್ತಾಳೆ. ಅವಳ ಮೇಲೆ ಮತ್ತೆ ಹಲ್ಲೆಯನ್ನು ಮಾಡ್ತಾನೆ. ಅವಳು ಬಿದ್ದರ ಬಸಕ್ಕೆ ಅವಳಿಗೆ ಎಚ್ಚರ ತಪ್ಪತ್ತೆ. ಅವಳಿಗೆ ಎಚ್ಚರ ಆದಾಗ ನೋಡ್ತಾಳೆ, ಕೈ ಕಾಲುಗಳನ್ನೆಲ್ಲದನ್ನೂ ಕಟ್ಟಿ ಹಾಕಿರ್ತಾನೆ ಸ್ಯಾಮ್ಯುಯಲ್. ನಿಧಾನವಾಗಿ ಬಂದ್ಕೊಂಡು ಅಮ್ಮ ಅಮ್ಮ ಅಂತ ಅವಳನ್ನು ಕರೀತಾನೆ. ಬಾಬಾ ಡೂಕ್ ನಿಜವಾಗ್ಲೂ ಇಲ್ಲ, ನೀನು ಬದಲಾಗು ಅಥವಾ ನೀನು ಅದರಿಂದ ಹೊರಬ ಅಂತಾನೆ. ತಕ್ಷಣದಲ್ಲಿ ಅವಳಿಗೆ ಮತ್ತೆ ಬಾಬಾ ಡೂಕ್ ಮೈ ಮೇಲೆ ಬಂದು ಅವಳನ್ನ, ಆ ಮಗುವನ್ನು, ತನ್ನ ಮಗನನ್ನೇ ಸಾಯಿಸ್ಲಿಕ್ಕೆ ಹೊಡ್ತಾಳೆ. ಬಟ್ ಅವನು ಮತ್ತೆ ಅಮ್ಮ ಅಮ್ಮ ಅಂತ ಕರೆದಾಗ ತಕ್ಷಣದವಳು ಕಾನ್ಷಿಯಸ್ನೆಸ್ಗೆ ಬರ್ತಾಳೆ, ವಾಸ್ತವ ಪರಿಜ್ಞಾನಕ್ಕೆ ಬರ್ತಾಳೆ. ತನಗೇನೋ ವ್ಯತ್ಯಾಸ ಆಗಿದೆ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಅವಾಗ ಅವಳ ಬಾಯಿಯಿಂದ ಒಂದು ಕಪ್ಪು ಕಲರ್ನಲ್ಲಿರುವಂತಹ ಒಂದು ದ್ರವ ಹೊರಗಡೆ ಬರುತ್ತೆ. ತುಂಬಾ ಹೊತ್ತು ಅವಳು ವಾಂತಿಯನ್ನು ಮಾಡಿದ ನಂತರದಲ್ಲಿ ಸಾಕಷ್ಟು ಎಚ್ಚರಗೊಳ್ತಾಳೆ. ಬಟ್ ಅವಾಗ ಮಗ ಹೇಳ್ತಿರ್ತಾನೆ, ಅಮ್ಮ, ಬಾಬಾ ಡೂಕ್ ಯಾರನ್ನೂ ಬಿಟ್ಟು ಹೋಗಲ್ಲ, ಆ ಶಕ್ತಿ ಯಾರನ್ನೂ ಬಿಟ್ಟು ಹೋಗಲ್ಲ ಅಂತ. ಇದೇ ಸಂದರ್ಭಕ್ಕೆ ಅವನನ್ನೇ ಜೋರಾಗಿ ಎಳ್ಕೊಂಡು ಹೋದ ರೀತಿಯಲ್ಲಾಗತ್ತೆ. ತಕ್ಷಣದಲ್ಲಿ ಅವಳು ಅದನ್ನ ಬೆಂಬತ್ತಿ ಓಡ್ತಾಳೆ. ತಕ್ಷಣ ಆ ಮಗನನ್ನು ಕೂಡ ಕಾಪಾಡ್ತಾಳೆ. ಮತ್ತೆ ತನ್ನ ಗಂಡನ ನೆನಪುಗಳು, ಗಂಡನ ಮುಖ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಬಟ್ ಅವಳೆಲ್ಲದರಿಂದ ಮಾನಸಿಕ ಹೊರಬರಲಿಕ್ಕೆ ನಿಧಾನವಾಗಿ ರೆಡಿ ಆಗ್ತಾ ಇರ್ತಾಳೆ. ಜೋರಾಗಿ ಕಿರ್ಚಿ ಹೇಳ್ತಾಳೆ, ನೀನು ಯಾರೇ ಆಗಿರೋ ನನ್ನ ಲೈಫ್ಗೆ ಮತ್ತೆ ಬರೋದು ಬೇಡ ಅಂತ. ಬಾಬಾ ಡೂಕ್ ತಕ್ಷಣದಲ್ಲಿ ಅಲ್ಲಿಂದ ಹೋಗಿದ್ದು ಕಾಣುತ್ತೆ. ಇದಾಗಿ ನೆಕ್ಸ್ಟ್ ಡೇ ಅಲ್ಲಿ ಅವಳ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗುತ್ತೆ. ಅಮ್ಮ ಮಗ ಇಬ್ರು ತುಂಬಾನೇ ಚಂದ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಳು ಮಾಮೂಲಾಗಿರ್ತಾಳೆ, ತುಂಬಾ ಖುಷಿಯಿಂದ ಇರ್ತಾಳೆ. ಅವನ ಜಾದುವನ್ನ, ಅವನ ಚೇಷ್ಟೆಗಳನ್ನ ಎಂಜಾಯ್ ಮಾಡ್ತಿರ್ತಾಳೆ. ಮತ್ತೆ ಒಂದಿನ ಬೇಸ್ಮೆಂಟ್ಗೆ ಹೋಗ್ತಾಳೆ. ಅಲ್ಲಿ ಬಾಬಾ ಡೂಕ್ನಿಗೆ ಒಂದಿಷ್ಟು ಆಹಾರವನ್ನು ಕೊಡ್ಲಿಕ್ಕೆ, ಒಂದಿಷ್ಟು ಹುಳಗಳನ್ನು ಕೊಡ್ಲಿಕ್ಕೆ ಹೋಗ್ತಾಳೆ. ಮತ್ತೆ ಬಾಬಾ ಡೂಕ್ ಇವಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆ ದೆವ್ವ ಅಟ್ಯಾಕ್ ಮಾಡಿದಾಗ ಮತ್ತೆ ಅದರಿಂದ ಇವಳು ರಕ್ಷಣೆಯನ್ನು ಪಡಿತಾಳೆ, ಅದರಿಂದ ಹೊರಗಡೆ ಬರ್ತಾಳೆ. ಸೊ ನಿಧಾನವಾಗಿ ಅದರಿಂದ ಹೊರಗಡೆ ಬರ್ತಾಳೆ. ಆ ಬಾಬಾ ಡೂಕ್ ಆ ಒಂದು ನೆಲಮಾಳಿಗೆಯಲ್ಲೇ ಶಾಶ್ವತವಾಗಿ ಬಂಧನಕ್ಕೆ ಒಳಗಾಗ್ತಾನೆ. ಈ ಚಿತ್ರದ ಕೊನೆಯಲ್ಲಿ ಒಂದು ಸತ್ಯ ಅರ್ಥ ಆಗುತ್ತೆ. ಯಾವುದಾದ್ರೂ ವ್ಯಕ್ತಿ ತನ್ನದೇ ಆದ ನೋವುಗಳಿಂದ, ತನ್ನದೇ ಆದ ಒಂದಿಷ್ಟು ಕಹಿ ಘಟನೆಗಳಿಂದ ಬಂಧನಕ್ಕೊಳಗಾದ್ರೆ, ಈ ಬಾಬಾ ಡೂಕ್ ಅನ್ನುವಂಥದ್ದು ಕೇವಲ ಒಂದು ಕಾಲ್ಪನಿಕ ಚಿತ್ರಣದಲ್ಲಿ ಇದನ್ನು ಬಿಂಬಿಸಲಾಗಿದೆ. ಮಾನಸಿಕವಾಗಿ ವೀಕ್ ಇರುವಂತಹ ವ್ಯಕ್ತಿಗಳಿಗೆ
ಯಾವುದೋ ಒಂದಿಷ್ಟು ಚಿಕ್ಕ ಪುಟ್ಟ ಕಾರಣಗಳಿಂದಾಗಿ ಅವರಲ್ಲಿ ಆಗುವಂತಹ ಬದಲಾವಣೆಗಳು. ಇವಳು ಸುಮಾರು 6 ವರ್ಷಗಳಿಂದ ತನ್ನ ಗಂಡನ ಸಾವನ್ನ ಆ ನೋವಿನಿಂದ ಹೊರಬಂದಿರಲ್ಲ. ಅದಕ್ಕೆ ಬಾಬಾಡೂಕ್ ಒಂದು ಕಾರಣನೂ ಆಗಿರಬಹುದು, ಅಥವಾ ನಿಜವಾಗ್ಲೂ ಬಾಬಾಡೂಕ್ ಅನ್ನುವಂಥದ್ದು ಇರುತ್ತೆ. ಎಲ್ಲಿವರೆಗೆ ಮನಸ್ಸು ಮಾನಸಿಕ ಸ್ಥಿತಿ ವೀಕ್ ಆಗಿರುತ್ತೋ ಅಲ್ಲಿವರೆಗೆ ಅದು ತನ್ನ ಶಕ್ತಿಯಿಂದ ಆವರಿಸಿಕೊಳ್ಳುತ್ತೆ, ಕೆಟ್ಟ ಕೆಲಸಗಳನ್ನು ಮಾಡುತ್ತೆ. ಯಾವತ್ತು ಮನುಷ್ಯನ ಮನಸ್ಸು ಸದೃಢವಾಯಿತೋ ಅಥವಾ ಗಟ್ಟಿ ಆಯಿತೋ ಅಥವಾ ಪಾಸಿಟಿವ್ ವಿಚಾರಗಳಲ್ಲಿ ಅವನು ತನ್ನನ್ನು ತೊಡಗಿಸ್ಕೊಳ್ತಾನೋ ಅಲ್ಲಿಂದ ಯಾವುದೇ ದುಷ್ಟಶಕ್ತಿಗಳಾಗಿರ್ಬೋದು ಅಥವಾ ಈ ಬಾಬಾಡೂಕ್ ಆಗಿರ್ಬೋದು ಯಾರು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ಅದ್ಭುತವಾಗಿ ಈ ಚಲನಚಿತ್ರದಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಈ ಚಲನಚಿತ್ರ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇದೇ ರೀತಿ ಅದ್ಭುತವಾದಂತಹ ಚಲನಚಿತ್ರಗಳನ್ನ ಕನ್ನಡದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.